ಪಲ್ಸ್ ಆಂಪ್ಲಿಟ್ಯೂಡ್ ಮಾಡ್ಯುಲೇಷನ್ನು PAM ಫಸ್ಟ್ ಎಕ್ಸ್ಪೆರಿಮೆಂಟು. ಇಲ್ಲಿ 2 ಫಂಕ್ಷನ್ ಜನರೇಟರ್ನ ಯೂಸ್ ಮಾಡಬೇಕು. ಇದು ಫಸ್ಟು FM ಅಂತ ಫಂಕ್ಷನ್ ಮಾಡ್ಯುಲೇಟಿಂಗ್ ಸಿಗ್ನಲ್ಲು, ಇದು FC ಕ್ಯಾರಿಯರ್ ಸಿಗ್ನಲ್ಲು, ಇದು CRO ಮತ್ತು ಇದು ಪವರ್ ಸಪ್ಲೈ, ಪವರ್ ರೆಗ್ಯುಲೇಟರ್ ಸಪ್ಲೈ. ಫಸ್ಟು BC 547 ಟ್ರಾನ್ಸಿಸ್ಟರ್ನ ಪ್ಲೇಸ್ ಮಾಡಬೇಕು. ಅದರಲ್ಲಿ ಫ್ಲ್ಯಾಟ್ ಇರೋದು ನಮ್ಮ ಸೈಡ್ ಇರಬೇಕು. ಅದರಲ್ಲಿ ನಮ್ಮ ಲೆಫ್ಟ್ ಸೈಡು ಕಲೆಕ್ಟರು, ನಮ್ಮ ರೈಟ್ ಸೈಡು ಎಮಿಟರು. ಕಲೆಕ್ಟರಿಂದ 2.2 ಕಿಲೋ ಓಮ್ ರೆಸಿಸ್ಟರ್ನ ಒಂದು ಸೈಡ್ ಪ್ಲೇಸ್ ಮಾಡಿ, ಅಲ್ಲಿಂದ ಒಂದು ವಯರು ಪವರ್ ಸಪ್ಲೈಗೆ ಹೋಗಬೇಕು. ಪವರ್ ಸಪ್ಲೈಯಲ್ಲಿ ಫಸ್ಟು ಕೋರ್ಸ್ ಮತ್ತು ಫೈನು ಮಿನಿಮಮಲ್ಲಿ ಇಟ್ಕೊಂಡು ಕರೆಂಟ್ನ ಮ್ಯಾಕ್ಸಿಮಮಲ್ಲಿ ಇಡಬೇಕು. ಈ ಎಕ್ಸ್ಪೆರಿಮೆಂಟ್ಗೆ 12 ವೋಲ್ಟಿಗೆ ಸೆಟ್ ಮಾಡೋಕ್ಕಿರೋದ್ರಿಂದ 12ಗೆ ಸೆಟ್ ಮಾಡೋದು. ನೆಕ್ಸ್ಟು ಬೇಸ್ ಬಂದಮೇಲೆ ಬೇಸಲ್ಲಿ ಫಸ್ಟು R2 1 ಕಿಲೋ ಓಮ್ನ ಬೇಸಿಂದ ಒಂದು ಸೈಡ್ ಪ್ಲೇಸ್ ಮಾಡಿ, ಅಲ್ಲಿಂದ FMಗೆ ವಯರ್ನ ಕೊಡಬೇಕು. FM ಅಂದರೆ ಫಂಕ್ಷನ್ ಜನರೇಟರ್ ಮಾಡ್ಯುಲೇಟಿಂಗಿಗೆ ಒಂದು ವಯರ್ನ ಪ್ಲೇಸ್ ಮಾಡಬೇಕು. ನೆಕ್ಸ್ಟು ಅದೇ ಅನದರ್ ಎಂಡಿಂದ ಒಂದು ಗ್ರೌಂಡಿಗೆ. ನೆಕ್ಸ್ಟು R2 1 ಕಿಲೋ ಓಮ್ ಆಯ್ತಲ್ವ, R1 1 ಕಿಲೋ ಓಮು, ಅದು FCಗೆ ಕನೆಕ್ಟ್ ಆಗಬೇಕು. ಸೊ ಅದನ್ನು ಒಂದು ಸೆಟ್ ಪ್ಲೇಸ್ ಮಾಡಿ, ಅಲ್ಲಿಂದ ಒಂದು ವಯರು ಫಂಕ್ಷನ್ ಜನರೇಟರ್ಗೆ ಹೋಗುತ್ತೆ, ಇನ್ನೊಂದು ಎಂಡು ಗ್ರೌಂಡಿಗೆ ಬರುತ್ತೆ. ನೆಕ್ಸ್ಟು ಎಮಿಟರಿಂದ 470 ಓಮ್ ರೆಸಿಸ್ಟರ್ನ ಡೈರೆಕ್ಟ್ ಗ್ರೌಂಡಿಗೆ ತಗೊಂಡಿರೋದು. ಅದೇ ಎಮಿಟರ್ ಅನದರ್ ಎಂಡಿಂದ CRO ಚಾನಲ್ 2 ಅಂದರೆ ಔಟ್ಪುಟ್ಟಿಗೆ, ಇದು CRO ಚಾನಲ್ 1ನ್ನು ಫಂಕ್ಷನ್ ಜನರೇಟರ್ ಕ್ಯಾರಿಯರ್ ಸಿಗ್ನಲ್ಲಿಗೆ ಕನೆಕ್ಟ್ ಮಾಡಿರೋದು. ಯಾಕೆಂದರೆ ಅದು ಚಾನಲ್ ಇನ್ಪುಟ್ ಅಂತ ತಗೊಂಡಿರೋದ್ರಿಂದ ಅದು FCಗೆ ಕನೆಕ್ಟ್ ಆಗಿದೆ, ಇನ್ನೊಂದೆಂಡು ಗ್ರೌಂಡಿಗೆ.